ನಮಸ್ಕಾರ. ನಾನು ನಮ್ಮ ಪ್ರೀತಿಯ ಬೆಂಗಳೂರಿನ ಹುಡುಗಿ ಸಂಗೀತ. ಆ, ನಿನ್ನೆ ಹಾಕಿದ್ದ ವಿಡಿಯೋಗೆ ಗುಡ್ ರಿಯಾಕ್ಷನ್ಸ್ ಬಂತು. ತುಂಬಾ ಖುಷಿ ಆಯಿತು. ನಿಮ್ಮ ಈ ಗುಡ್ ರಿಯಾಕ್ಷನ್ ನಮಗೆ ಹುಮ್ಮಸ್ಸು ತುಂಬ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಆ್ಯಂಡ್ ಇವತ್ತು ನಾವು ಎಸ್ಸೆ ಕ್ಲಾಸ್ನ ಮುಂದುವರಿಸೋಣ. ಇವತ್ತಿನ ಟಾಪಿಕ್ ಆರೋಗ್ಯ. ಆರೋಗ್ಯವು ನಮಗೆ ತುಂಬ ಇಂಪಾರ್ಟೆಂಟು. ಈಗ ನಾವು ಎಸ್ಸೆ ಅಂದರೆ ಪ್ರಬಂಧ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಕ್ವಾಂಟ್ಸ್ ಥರ ಬರೆಯೋದು. ಅಂದರೆ ಈಗ ಒಬ್ಬ ಮನುಷ್ಯ ಸಂತೋಷವಾಗಿರಬೇಕು ಎಂದರೆ ಅವಳಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವಳಿ ಮಕ್ಕಳೆಂದರೆ ಒಂದು ದೈಹಿಕ ಆರೋಗ್ಯ ಅಂದರೆ ಫಿಸಿಕಲ್ ಹೆಲ್ತ್, ಇನ್ನೊಂದು ಮಾನಸಿಕ ಆರೋಗ್ಯ. ತದನಂತರ ನಾವು ಪೀಠಿಕೆಯೊಂದಿಗೆ ಶುರು ಮಾಡೋಣ. ಆರೋಗ್ಯವು ಜೀವನದ ಅತ್ಯಂತ ದೊಡ್ಡ ಸಂಪತ್ತು. ಉತ್ತಮ ಆರೋಗ್ಯಕ್ಕೆ ಸಮತೋಲನ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ನಿದ್ರೆ ಮುಖ್ಯ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರಲು ಯೋಗ, ಪ್ರಕೃತಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಸ್ವಚ್ಛ ವಾತಾವರಣ ಮುಖ್ಯ. ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಕೇವಲ ರೋಗವಿಲ್ಲದಿರುವುದಷ್ಟೇ ಅಲ್ಲ, ಅದು ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮವನ್ನು ಒಳಗೊಂಡಿರುತ್ತದೆ. ಪೀಠಿಕೆಯನ್ನು ಬರೆದ ನಂತರ ನಾವು ಈಗ ಆರೋಗ್ಯದ ಮಹತ್ವವನ್ನು ಬರೀಬೇಕು. ನಾವು ಎಷ್ಟು ಇನ್ಫಾರ್ಮೇಷನ್ ಕೊಡ್ತೀವೋ ಅಷ್ಟು ಮಾರ್ಕ್ಸ್ ನಮಗೆ ಬರುತ್ತೆ. ಅದು ತುಂಬ ಎಫಿಷಿಯೆಂಟಾಗಿದ್ದರೆ ಬೆಟರು. ಈಗ ನಾವು ಲೈನ್ಸ್ ಹಾಕೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಆರೋಗ್ಯದ ಮಹತ್ವ ಅದರಲ್ಲಿ ಪಾಯಿಂಟ್ಸ್ ವೈಸ್ ಬರ್ಕೊಂಡು ಹೋಗೋದು. ಈಗ ಸಂಪತ್ತು, ಉತ್ತಮ ಆರೋಗ್ಯವು ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು. ಆರೋಗ್ಯವಿಲ್ಲದಿದ್ದರೂ ಹಣ, ಕೀರ್ತಿ, ಯಶಸ್ಸು ಯಾವುದು ಮುಖ್ಯ ಅಲ್ಲವೇ ಅಲ್ಲ. ಆರೋಗ್ಯವು ಅಷ್ಟು ಮುಖ್ಯ ಎಂದೋದು ಸಂಪತ್ತಿಗಿಂತ ಮುಖ್ಯ ಎಂಬುದು ನಾವು ಬರೀಬೇಕು. ಇದಕ್ಕಿಂತ ಎಕ್ಸ್ಟ್ರಾ ಪಾಯಿಂಟ್ಸು ನೀವು ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಸಂತೋಷ ಮತ್ತು ಉತ್ಪಾದಕತೆ. ಅಂದರೆ ಉತ್ತಮ ಆರೋಗ್ಯವು ಸಂತೋಷದಾಯಕ ಮತ್ತು ಉತ್ಪಾದಕ ಜೀವನ ನಡೆಸಲು ನೆರವಾಗುತ್ತದೆ. ನೆಕ್ಸ್ಟ್ ದೈಹಿಕ ಬಲ. ಸಮತೋಲಿತ ಆಹಾರ ಮತ್ತು ವ್ಯಾಯಾಮದಿಂದ ದೈಹಿಕವಾಗಿ ಬಲವಾಗಿರಲು ಸಾಧ್ಯ. ಅಂದರೆ ನಮಗೆ ಬೇಕಾದ ಫುಡ್ಡು ನೋಡಿಕೊಂಡು ನಾವು ಹೇಗೆ ತಿನ್ನಬೇಕು, ಹೇಗೆ ವಿಟಮಿನ್ಸ್ ಬರುತ್ತೆ ಅದರ ಮುಖಾಂತರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು. ಸಾಮಾಜಿಕ ಸಂಬಂಧ ಅಂದರೆ ಕುಟುಂಬ, ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳು ಸಮಾಜದಲ್ಲಿ ಬೆಂಬಲದ ವಾತಾವರಣವನ್ನು ಸೃಷ್ಟಿಸುತ್ತದೆ. ನೆಕ್ಸ್ಟ್ ಮಾನಸಿಕ ಯೋಗಕ್ಷೇಮ. ಒತ್ತಡ ನಿರ್ವಹಣೆ, ಸಕಾರಾತ್ಮಕ ಚಿಂತನೆ ಮತ್ತು ಮಾನಸಿಕವಾಗಿ ಚಟುವಟಿಕೆಯಿಂದ ಇರುವುದು ಉತ್ತಮ ಮಾನಸಿಕ ಆರೋಗ್ಯಕ್ಕೆ ಮುಖ್ಯ. ಈಗ ಆರೋಗ್ಯದ ಮಹತ್ವ ಬರೆದ ನಂತರ ನೆಕ್ಸ್ಟ್ ನಾನು ಆರೋಗ್ಯಕರ ಅಭ್ಯಾಸಗಳನ್ನು ಬರೆಯುತ್ತೇನೆ. ಪೋಷಕಾಂಶಗಳುಳ್ಳ ಆಹಾರ, ದೇಹಕ್ಕೆ ಶಕ್ತಿ ನೀಡುವ ಹಾಗೂ ಮೂಳೆ, ಸ್ನಾಯುಗಳನ್ನು ಬಲಪಡಿಸುವ ಪೋಷಕಾಂಶಗಳನ್ನು ಹೊಂದಿರುವ ಆಹಾರ ಸೇವಿಸುವುದು ಮುಖ್ಯ. ಅದನಂತರ ವ್ಯಾಯಾಮ, ದೇಹವನ್ನು ಸಕ್ರಿಯವಾಗಿ ಮತ್ತು ಬಲವಾಗಿಡಲು ನಿಯಮಿತ ವ್ಯಾಯಾಮ ಅತ್ಯಗತ್ಯ. ನೆಕ್ಸ್ಟು ನಿದ್ದೆ ಮಾಡುವುದು ಸಹ, ಅಂದರೆ ಚೇತರಿಕೆಗೆ ಸಾಕಷ್ಟು ನಿದ್ದೆ ಮಾಡುವುದು ಉತ್ತಮ. ನೆಕ್ಸ್ಟ್ ಶುಚಿತ್ವ, ಸೀನುವಾಗ ಬಾಯಿ ಮುಚ್ಚಿಕೊಳ್ಳುವುದು, ಆಹಾರ ಸೇರಿಸುವ ಮೊದಲು ಕೈಗಳನ್ನು ತೊಳೆಯುವುದು ಮತ್ತು ದೇಹವನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು ರೋಗಾಣುಗಳ ಹರಡುವಿಕೆಯನ್ನು ತಡೆಗಟ್ಟುತ್ತದೆ. ನಂತರ ಸಾಮಾಜಿಕ ಆರೋಗ್ಯ, ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಕಾರಾತ್ಮಕ ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದರಿಂದ ನಮ್ಮ ಸಾಮಾಜಿಕ ಆರೋಗ್ಯವು ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಕರ್ನಾಟಕದಲ್ಲಿ ಆರೋಗ್ಯದ ಯೋಜನೆಗಳು, ಅಂದರೆ ಸರ್ಕಾರವು ಯಾವ ಸ್ಕೀಮ್ಸ್ನ ತಂದಿದ್ದಾವೆ ಇದ್ರ ಬಗ್ಗೆ ಸ್ವಲ್ಪ ಬರೆಯೋಣ. ಅಂದರೆ ಈಗ ಯಶಸ್ವಿನಿ ಯೋಜನೆ, ಜ್ಯೋತಿ ಸಂಜೀವಿನಿ ಯೋಜನೆ, ವಜ್ರಪಾಯ ಶ್ರೀ ಅಂತ ಬರುತ್ತೆ ಇಲ್ಲಿ, ಆರೋಗ್ಯಶ್ರೀ, ಆರೋಗ್ಯ ಭಾಗ್ಯ ಯೋಜನೆ, ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, ಜನನಿ ಸುರಕ್ಷಾ ಯೋಜನೆ. ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬ ಒಳ್ಳೆಯದು. ಬಟ್ ನಾನು ಸ್ಕೀಮ್ಸ್ನ ಮಾತ್ರ ಬರ್ಕೊಂಡಿದ್ದೀನಿ. ಎಕ್ಸ್ಪ್ಲೈನ್ ಮಾಡಿದ್ರೆ ನಮಗೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಸ್ಕೀಮ್ಸ್ ಎಲ್ಲ ಬರೆದಾದ್ಮೇಲೆ ಈಗ ವಿಶ್ವ ಆರೋಗ್ಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 7ರಂದು ಆಚರಿಸಲಾಗುತ್ತದೆ. ಇದು ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಸ್ಥಾಪಿಸಿದ ದಿನವಾಗಿದೆ. ಈ ದಿನವು ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಜಾಗತಿಕ ಆರೋಗ್ಯದ ಗುರಿಗಳನ್ನು ಸಾಧಿಸಲು ಸಾಮೂಹಿಕ ಕ್ರಿಯೆಯನ್ನು ಪ್ರೋತ್ಸಾಹಿಸಲು ಮೀಸಲಾಗಿದೆ. ಮತ್ತು ಈ 2025ರಲ್ಲಿ ವಿಶ್ವ ಆರೋಗ್ಯ ದಿನದ ವಿಶೇಷತೆ ಏನು ಅಂದರೆ, 2025ರಲ್ಲಿ ವಿಶ್ವ ಆರೋಗ್ಯ ದಿನವು ತಾಯಿಯ ಮತ್ತು ನವಜಾತ ಶಿಶುವಿನ ಆರೋಗ್ಯದ ಮೇಲೆ ಕೇಂದ್ರೀಕರಿಸುತ್ತದೆ. ಇದರ ವಿಶ್ವ ಆರೋಗ್ಯ ದಿನದ ಧ್ಯೇಯವಾಕ್ಯದ ಆರೋಗ್ಯಕರ ಆರಂಭಗಳು ಭರವಸೆಯ ಭವಿಷ್ಯಗಳು ಎಂಬ ಶೀರ್ಷಿಕೆಯಡಿ ತಡೆಯಬಹುದಾದ ತಾಯಿ ಮತ್ತು ಶಿಶು ಮರಣವನ್ನು ತಡೆಗಟ್ಟಲು ಮತ್ತು ಮಹಿಳೆಯರ ದೀರ್ಘಕಾಲೀನ ಆರೋಗ್ಯಕ್ಕೆ ಆದ್ಯತೆ ನೀಡಲು ಈ ಅಭಿಯಾನವು ಕರೆ ನೀಡುತ್ತದೆ. ನೆಕ್ಸ್ಟು ಆರೋಗ್ಯ ಎಂದರೇನು? ನಾವು ಮೇಯ್ನ್ ಬರಿಬೇಕಾಗಿರೋದೇ ಇದು. ಆರೋಗ್ಯ ಎಂದರೆ ಕೇವಲ ಕಾಯಿಲೆಯ ಅನುಪಸ್ಥಿತಿ ಮಾತ್ರವಲ್ಲ, ಇದು ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಸ್ಥಿತಿಯಾಗಿದೆ. ಈಗ ನಾವು ಆರೋಗ್ಯದ ಜಾಗೃತಿ ಏನೇನು ತಗೊಳ್ಬೇಕು
ಅಂದರೆ ಈಗ ರೋಗಗಳನ್ನು ತಡೆಯಲು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಗೊಳಿಸಲು ಜನರು ಆರೋಗ್ಯದ ಬಗ್ಗೆ ಜಾಗೃತರಾಗಿರುವುದು ಅತ್ಯಗತ್ಯ. ವಿವಿಧ ಕಾಯಿಲೆಗಳು, ಅವುಗಳ ಲಕ್ಷಣಗಳು ಮತ್ತು ಚಿಕಿತ್ಸಾ ಆಯ್ಕೆಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವುದು ಮುಖ್ಯ. ವಿಶ್ವ ಆರೋಗ್ಯ ದಿನದಂತಹ ಆಚರಣೆಗಳು ಜನರಲ್ಲಿ ಆರೋಗ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. ಮತ್ತು ಇದು ಏನು ಕೊನೆಗೆ ಇದೆಲ್ಲ ಮುಗಿದ ನಂತರ ನಾವು ಒಂದು ಉಪಸಂಹಾರವನ್ನು ಬರೆಯುವುದರ ಮುಖಾಂತರ ಪ್ರಬಂಧವನ್ನು ಮುಗಿಸೋಣ. ಉತ್ತಮ ಆರೋಗ್ಯವು ಜೀವನದ ಅಡಿಪಾಯ. ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಮತ್ತು ನೈರ್ಮಲ್ಯದ ಅಭ್ಯಾಸಗಳನ್ನು ರೂಢಿಗೊಳಿಸಿಕೊಳ್ಳುವುದು ಅತ್ಯಗತ್ಯ. ಇದು ಆಯುಷ್ಯವನ್ನು ವೃದ್ಧಿಸಿ ಜೀವನವನ್ನು ಆನಂದವಾಗಿಸುತ್ತದೆ. ಐ ಹೋಪ್ ನನ್ನ ಕಂಟೆಂಟ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಅದನ್ನು ಉಪಯೋಗಿಸಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರಿಗೂ ಸಹಾಯವಾಗುತ್ತೆ. ಧನ್ಯವಾದಗಳು.